ಹಾಯ್ ಫ್ಯಾಮಿಲಿ, ಎಲ್ಲರಿಗೂ ವೆರಿ ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ, ನಾನು ಇವಾಗ ತಾನೇ ಎದ್ದಿದ್ದೀನಿ. ಎದ್ಮೇಲೆ ಇವಾಗ ಹೊಸ್ಲು ಒರೆಸ್ಕೊಂಡೆ. ಹೊಸ್ಲೆಲ್ಲ ಒರೆಸ್ಕೊಂಡು ಅಂಗಳಕ್ಕೆ ನೀರು ಹಾಕಿ ಇವಾಗ ಅಂಗಳಕ್ಕೂ ರಂಗೋಲಿ ಹಾಕಿದ್ದೀನಿ. ಅದಾದಮೇಲೆ ನಾನಿವಾಗ ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಕುಡಿತೀನಿ, 1 ಲೋಟ. ಹಾಗಾಗಿ ಬಿಸಿನೀರು ಕಾಯೋಕ್ಕಿಟ್ಟು ಹೊರಗಡೆ ಹೋಗಿ ನೋಡಿದೆ, ರತ್ನ ಪಕ್ಷಿ ಬಂದಿತ್ತು. ನಮಸ್ಕಾರ ಮಾಡಿಕೊಂಡು ನೋಡಿ ಇವಾಗ ಬಿಸಿನೀರು ಕುಡಿತಾ ಇದ್ದೀನಿ ಹೊರಗಡೆ ಕೂತ್ಕೊಂಡು. ನಾನಿವತ್ತು ಬೀಟ್ರೂಟ್ ಜ್ಯೂಸ್ ಮಾಡೋಣ ಅಂತಂದು ಬೀಟ್ರೂಟು ಮತ್ತು ಕ್ಯಾರೆಟನ್ನು ಎರಡನ್ನೂ ತೊಗೊಂಡಿದ್ದೀನಿ. ಯಾಕಂದರೆ ಭಾಳ ದಿನವೇ ಆಗಿತ್ತು ಬೀಟ್ರೂಟ್ ಜ್ಯೂಸ್ ಮಾಡಿದ್ದಿಲ್ಲ. ಹಾಗಾಗಿ ಅದನ್ನು ಮೇಲ್ಗಡೆ ತುರಿದಿಟ್ಟು ಬಂದಿದ್ದೀನಿ. ನೋಡಿ, ಇವಾಗ ಮೇಲ್ಗಡೆ ಬಂದಿದ್ದೀನಿ. ವಿಡಿಯೋದೆಲ್ಲ ನೋಡಿದ್ದೀರಲ್ಲ, RCC ಹಾಕಿರೋ ವಿಡಿಯೋ, ಅದು ಇವಾಗ ಕ್ಯೂರಿಂಗ್ ಆಗ್ತಾಯಿದೆ ನೋಡಿ. ಹಂಗೆ ನಾನು ಮಳಗೆ ಮೇಲೆ ಒಂದು ಸ್ವಲ್ಪ ವಾಕ್ ಮಾಡಿಕೊಂಡು ಆವಾಗಲೇ ತುರಿದಿಟ್ಟು ಹೋಗಿದ್ದೆ ನಾನು ಬೀಟ್ರೂಟ್ನ. ಇವಾಗ ಅದನ್ನು ಜ್ಯೂಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಇವತ್ತಿನ ಬೆಳಗಿನ ಟಿಫಿನಿಗೆ ಚಪಾತಿ ಮತ್ತು ಎಣ್ಗಾಯಿ ಪಲ್ಯ ಮಾಡಿದ್ವಿ. ನಾವು ನಮ್ಮ ಅತ್ತೆ 1-2 ಕ್ವಿಂಟಲೇನೋ ಅಕ್ಕಿ ತರಿಸಿದ್ರು, ಹುಳ ಆಗುತ್ತೆ ಅಂತಂದು ಅದೇನೋ ಪೌಡ್ರ್ ಬರುತ್ತೆ ಹುಳ ಆಗಲಾರ್ದಂಗೆ, ಅದನ್ನೇ ಹಾಕಿ ಕಲಸಿಡ್ತಾ ಇದ್ರು. ಇವಾಗ ನಾನು ಸಣ್ಣ ಮಗುಗೆ ಜುಟ್ಟು ಹಾಕಿದ್ದೀನಿ ನೋಡಿರಿ, ಯಾವ ರೀತಿ ಕಾಣಿಸ್ತಾ ಇದೆ. ಯಾಕಂದರೆ ಇನ್ನೂ ಎಲೆಗಾತ್ರಿ ಮುರಿಸಿದ್ವಿ ಅಷ್ಟೇ, ಕೂದಲೇನು ತೆಗ್ಸಿದ್ದಿಲ್ಲಲ್ಲ, ಅದಕ್ಕೋಸ್ಕರ ಕೂದಲ ಕಣ್ಣಿಗೆ ಬಡಿತಿತ್ತು ಅಂತ ಇವಾಗ ಜುಟ್ಟು ಹಾಕಿದ್ದೀನಿ ನೋಡಿ ನಾನು. ನನ್ನ ಮೈದನ್ನ ಹೊರಗಡೆ ಹೋಗಿದ್ದ ಅಂತಂದು ಐಸ್ ಕ್ರೀಮ್ ತಂದಿದ್ದೆ, ಎಲ್ಲರೂ ತಿಂತಾ ಇದ್ದೀನಿ ನೋಡಿ. ಇವು ಐಸ್ ಕ್ರೀಮು ಫ್ರೂಟ್ಸ್ ಐಸ್ ಕ್ರೀಮ್ ಅಂತ ಫ್ಲೇವರ್ ಇರುತ್ತೆ, ಚೆನ್ನಾಗಿದ್ವು ಐಸ್ ಕ್ರೀಮ್ನ. ನಾವೆಲ್ಲರೂ ಐಸ್ ಕ್ರೀಮ್ ತಿನ್ಕೊತ ಎಂಜಾಯ್ ಮಾಡ್ಕೊಂಡ್ವಿ. ಅಷ್ಟರಲ್ಲಿ ಅಮ್ಮ ಬಂದರು ನಮ್ಮ ಊರಿಗೆ. ಯಾಕಂದರೆ ನನ್ನ ಮಗನಿಗೆ ಅಮ್ಮ ಕಾಣಿಸ್ಕೊಂಡಿದ್ವು, ನೀರು ಬುತ್ತಿ ತರಬೇಕಂತಂದು ತೊಗೊಂಡು ಬಂದಿದ್ರು ಅವರು. ಇವಾಗ ನನ್ನ ಮಗುಗೆ ಅನ್ನ ಮೊಸರು ಮತ್ತು ಊಟ ಮಾಡಿಸ್ತಾ ಇದ್ದಾರೆ ನೋಡಿ. ಊಟ ಎಲ್ಲ ಮಾಡಿಸ್ಕೊಂಡು ಅವರು ಊರಿಗೆ ಹೊರಟ್ರು. ಇವಾಗ ಸಂಜೆ ಆಗಿತ್ತು. ನಮ್ಮ ಮನೆಯವರು ಹೋಗಿ ಜೀನ ಹಾಕ್ಸ್ಕೊಂಬಂದಿದ್ರು, ಸೊಂಗಟಿ ಮಾಡ್ಬೇಕಂತಂದು. ಜೋಳದಿಂದ ಮಾಡ್ತಾರೆ ಸೊಂಗಟಿನ, ಅದನ್ನು ನಮ್ಮ ಅತ್ತೆ ಈಗ ಹಾಕ್ಸ್ಕೊಂಬಂದಿದ್ವಲ್ಲ ಅದನ್ನೇ ಬಟ್ಟೆಯಲ್ಲಿ ಹಾಕಿ ಇವಾಗ ಈ ಪೌಡ್ರ್ ಬರುತ್ತೆ, ಆ ಪೌಡ್ರ್ ಸಪ್ರೇಟ್ ಮಾಡಿ ಮತ್ತು ನುಚ್ಚು ಸಪ್ರೇಟ್ ಮಾಡಿ ನುಚ್ಚಿಂದ ನಾವು ಸೊಂಗಟಿ ಮಾಡ್ಕೊಳ್ತೀವಿ. ನಿಮ್ಗೆ ಯಾರಿಗಾದರೂ ಸೊಂಗಟಿ ರೆಸಿಪಿ ಬೇಕಂದರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನಾನು ಆ ರೆಸಿಪಿ ನಿಮಗೆ ತೋರಿಸ್ಕೊಡ್ತೀನಿ. ಹಾಗೆ ಇವತ್ತು ನೈಟ್ ಊಟಕ್ಕೆ ನಾವು ಮೊಸರನ್ನ ಮಾಡ್ತಾಯಿದ್ದೀನಿ ನೋಡಿ. ದಾಳಂಬ್ರಿ ಫಸ್ಟಿಗೆ ಸುಲಿದಿಟ್ಕೊಂಡಿದ್ವಿ ನಾನು. ದಾಳಂಬ್ರೆಲ್ಲ ಸುಲಿದಿಟ್ಕೊಂಡು ಮೊಸರನ್ನ ಮಾಡೋದಕ್ಕೆ ಸ್ವಲ್ಪ ಮೊಸರು ಜಾಸ್ತಿನೇ ಬೇಕಲ್ಲ, ಒಂದು ಅರ್ಧ ಲೀಟ್ರ್ ಆಗೋಷ್ಟು ಮೊಸರಿತ್ತು ನಮ್ಮ ಮನೇಲಿ. ಇವಾಗ ಸಣ್ಣದಾಗಿ ಈರುಳ್ಳಿ ಹೆಚ್ಚಿಟ್ಕೊಂಡು ಇವಾಗ ನನ್ನ ಮಗ ಹಾಕ್ತಾಯಿದ್ದ ನೋಡಿರಿ ಪಾತ್ರೆ ಒಳಗಡೆ. ಅದನ್ನು ಹಾಕಿದ್ಮೇಲೆ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ ಹಾಕಿ ಇವಾಗ ಎಲ್ಲದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ನೋಡಿ. ಎಲ್ಲ ಐಟಮ್ಸು ಹಾಕಿದ್ದೀನಿ, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ ನಾನು. ಇವಾಗ ಮೊಸರು ಒಂದೇ ಹಾಕಿದರೆ ಫುಲ್ಲು ಡ್ರೈ ಆಗಿಬಿಡುತ್ತೆ ಅಂತಂದು ಒಂದು ಸ್ವಲ್ಪ ಹಾಲನ್ನ ಹಾಕಿ ಅದನ್ನು ಮಿಕ್ಸ್ ಮಾಡಬೇಕು. ಬರೀ ಮೊಸರು ಒಂದೇ ಹಾಕಿದರೆ ಡ್ರೈ ಆಗುತ್ತೆ ಅಂತಂದು ಇವಾಗ ಹಾಲನ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ.